ಈ ರೋಡಲ್ಲಿ ಯಾಕೋ ಕರ್ಕೊಂಡು ಹೋಗ್ತಿದ್ಯಾ? ಯಾಕೋ ಏನೋ ಆಯಿತು? ಈ ರೋಡ್ ಚೆನ್ನಾಗಿಲ್ವೋ? ಪಕ್ಕದ ರೋಡಲ್ಲಿ ಹೋಗೋಣ, ಶಾರ್ಟ್ ಕಟ್ಟು. ಚೆನ್ನಾಗಿದೆ ಕಣೋ ರಾಮ, ಈಗ ತಾನೇ ಇದೇ ರೋಡಿಂದ ಬಂದಿದ್ದೆ ನಾನು. ಅಣ್ಣ ಚೆನ್ನಾಗಿಲ್ಲ ಅಣ್ಣ ರೋಡು, ನನ್ನ ಮಾತು ಕೇಳು, ಆ ಕಡೆ ತಿರುಗಿಸು, ನಾನು ಹೇಳ್ತೀನಿ. ಏಯ್ ಬಾರ ಸುಮ್ಮನೆ. ಬೇಡ ಅಣ್ಣ, ಈ ರೋಡ್ ಕನ್ಸ್ಟ್ರಕ್ಷನ್ ಇದೆ, ಪಕ್ಕದ ರೋಡಲ್ಲಿ ಹೋಗೋಣ ಬಾ, ಶಾರ್ಟ್ ಕಟ್ ಇದೆ. ಲೋ ರಾಮ, ಏನೋ ಇಷ್ಟು ಟ್ರಾಫಿಕ್ ಇರೋ ರೋಡಿಗೆ ಕರ್ಕೊಂಡು ಬಂದ್ಬಿಟ್ಟೆ. ಅಣ್ಣ ಇದೇ ರೋಡಲ್ಲಿ ಕನೆಕ್ಟ್ ಆಗುತ್ತೆ ಕಣೋ, ಶಾರ್ಟ್ ಕಟ್ ರೋಡ್ ಇದು. ಮೊದಲಿನ ರೋಡೇ ಚೆನ್ನಾಗಿತ್ತು, ಆರಾಮಾಗಿ ಹೋಗ್ತಾ ಇದ್ವಿ. ಅಣ್ಣ ಈ ರೋಡ್ ಚೆನ್ನಾಗಿದೆ ನಡಿ, ಟ್ರಾಫಿಕ್ ಏನಿರಲ್ಲ. ಹೌದಾ, ಸರಿ. ಅಣ್ಣ ಏನಣ್ಣ ನೀನು ಗಾಡಿ ಓಡಿಸ್ಬೇಕಾದ್ರೆ ಯಾರಾದ್ರೂ ಫೋನ್ ಯೂಸ್ ಮಾಡ್ತಾರಾ? ಏ ಇರೋ, ಯಾರ್ದು ಫೋನ್ ಅಂತ ನೋಡ್ತಾ ಇದ್ದೆ ತಾನೇ. ಛೇ, ಇವನು ಬೇರೆ ಕಾಲೇ ಎತ್ತುತ್ತಿಲ್ಲ. ಎಲ್ಲೋದ್ರು ಇವರು? ಮಿಸ್ ಆಗ್ಬಿಟ್ರಲ್ಲ. ಅಕಸ್ಮಾತ್ ರಾಮ್ ಏನಾದ್ರು ನನ್ನ ನೋಡ್ಬಿಟ್ನಾ? ಅಣ್ಣ ಸ್ವಲ್ಪ ಮುಂದೆ ಹೋಗಿ ಅಣ್ಣ, ಬೇಗ ಹೋಗಿ. ಯಾಕಕ್ಕ, ಏನಾಯ್ತು? ಯಾಕೆ ಹಾಗೆ ಸುಮ್ಮನೆ ಕುತ್ಕೊಂಡಿದ್ಯಾ? ಬಾವ ಎಲ್ಲ ನೋಡ್ಕೋತಾರೆ ಅಂತ ನೀನೇ ಹೇಳಿದ್ಯಲ್ವಾ? ಫಾತಿಮಾ, ನಾನು ನಿಜವಾಗ್ಲೂ ಎಲ್ಲ ಕಡೆಯಿಂದ ಸಿಕ್ಕಾಕೊಂಡಿದ್ದೀನಿ ಕಣೆ. ಬಚಾವಾಗೋದು ಕಷ್ಟ ಇದೆ. ಅಂಥದ್ದು ಈಗೇನಾಯ್ತು ಅಕ್ಕ? ನನ್ನ ರಾಮ್ ವಿಷಯ ಅಕ್ಕನಿಗೆ ಗೊತ್ತಾಯ್ತು. ಈಗ ಭಾವನ್ಗೂ ಗೊತ್ತಾಗಿದೆ. ಆ ಮಾಳ್ವಿಕಾ ಬೇರೆ ನಮ್ಮ ಬೆನ್ನ ಹಿಂದೆನೇ ಬಿದ್ದಿದ್ದಾಳೆ. ಅದು ಹೇಗೆ ಬಚಾವಾಗಬೇಕು ಅಂತ ಗೊತ್ತಾಗ್ತಿಲ್ಲ ಕಣೆ. ಏನಕ್ಕ, ಏನು ಹೇಳ್ತಾ ಇದೆಯಾ? ಮಾಳ್ವಿಕಾ ಬಗ್ಗೆ ನಿಮ್ಗೆ ಯಾರೇನು ಹೇಳಿದ್ರು? ಅವಳು ಮನೇಲಿ ಇಲ್ವಂತೆ ಫಾತಿಮಾ. ಅಂದರೆ ಅವಳೇನು ಪ್ಲ್ಯಾನ್ ಮಾಡಿಕೊಂಡು ನನ್ನ ಕಂಡು ಹಿಡಿಯೋಕ್ಕಂತಾನೆ ಬಂದಿದ್ದಾಳೆ. ಸುಮ್ಮನಿರಕ್ಕ, ನೀನು ಒಬ್ಳು ಸುಮ್ಮನೆ ಟೆನ್ಷನ್ ಮಾಡಿಕೊಂಡು ಎಲ್ಲರ ಮೇಲೆ ಅನುಮಾನ ಪಡ್ತಾ ಇದೆಯಾ? ಅವಳು ಮನೇಲಿ ಇಲ್ಲದೆ ಇರೋದಕ್ಕೂ ನೀನು ಅನ್ಕೊಳ್ಳೋದಕ್ಕೂ ಏನಕ್ಕ ಸಂಬಂಧ? ಫಾತಿಮಾ, ನಿನ್ಗೆ ಅವಳ ಬಗ್ಗೆ ಗೊತ್ತಿಲ್ಲ ಕಣೆ. ಅವಳು ಕಣ್ ತಪ್ಪಿಸಿ ಓಡಾಡೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತು. ಹೆದರ್ಕೋಬೇಡಕ್ಕ, ಅವಳು ನಿನ್ನನ್ನು ಹುಡ್ಕೊಂಡು ಇಲ್ಲಿ ತನಕ ಬರೋದಕ್ಕೆ ಚಾನ್ಸೇ ಇಲ್ಲ. ಹಾಗೆ ಅನ್ಕೊಳ್ಳೋದು ತಪ್ಪು ಕಣೆ. ಅವಳು ಒಂಥರ ಬೆನ್ನಿಗೆ ಬಿದ್ದು ಸೈತಾನ. ಅವಶ್ಯಕತೆ ಇದ್ದರೆ ಅಡ್ಡದಾರಿಲಿ ಹೋಗಾದ್ರೂ ವಿಷಯ ತಿಳ್ಕೊತಾಳೆ. ನಿಮ್ಮ ವಿಷಯ ತಿಳ್ಕೊಂಡು ಅವಳೇನು ಮಾಡ್ತಾಳೆ ಅಕ್ಕ? ಅವಳ ಕೈಯಲ್ಲಿ ಏನೂ ಆಗಲ್ಲ, ಧೈರ್ಯವಾಗಿರು. ಏನೇ ಮಾತಾಡ್ತಿದ್ಯಾ ನೀನು? ಅವಳು ಮನೇಲಿ ಸುಮ್ಮನೆ ಇರ್ತಾಳೆ ಅಂತ ಅನ್ಕೊಂಡ್ಯಾ? ನನ್ನ ರಾಮ್ನ ಆಚೆ ಹಾಕ್ಸಿ ಬಿಡ್ತಾಳೆ. ಮೊದಲೇ ನೆನ್ನೆ ಅಷ್ಟೇ ಭರತ್ ಅವರು ಆಸ್ತಿ ವಿಷಯಕ್ಕೆ ಮನೆಯವ್ರ ಜೊತೆ ಜಗಳ ಮಾಡಿದ್ದಾರೆ. ಈಗ ನನ್ನ ರಾಮ್ನ ಆಚೆ ಹಾಕಕ್ಕೆ ಇವರಿಗೆ ಇನ್ನೊಂದು ಕಾರಣ ಸಿಕ್ಕಾಗತ್ತಷ್ಟೇ. ಹಾಗಾದ್ರೆ ಆ ಮಾಳ್ವಿಕಾ ಇವಾಗ ನಿನ್ನನ್ನು ಹುಡ್ಕೊಂಡು ಬಂದಿದ್ದಾಳೆ ಅಂತೀಯಾ? ಹೌದು ಫಾತಿಮಾ, ಈಗಷ್ಟೇ ರಾಮಕ್ಕೆ ಕಾಲ್ ಮಾಡಿದ್ದೆ. ಅವರು ಮಾಳ್ವಿಕಾನ ನೋಡಿದೆ ಅಂತ ಹೇಳಿದ್ರು. ಹೌದಾ? ಈಗ ಬಾವ ಎಲ್ಲಿದ್ದಾರಂತೆ? ಅದೇ ನನಗೂ ಗೊತ್ತಾಗ್ತಿಲ್ಲ. ಭರತ್ ಅವ್ರ ಜೊತೆನೇ ಇದ್ದೀನಿ ಅಂತ ಹೇಳಿದ್ರು. ನನ್ನ ಜೊತೆ ಸರಿಯಾಗಿ ಮಾತು ಆಡಲಿಲ್ಲ, ಕಟ್ ಮಾಡಿಬಿಟ್ರು. ಅಕ್ಕ, ನೀನಾದರೂ ಮತ್ತೆ ಫೋನ್ ಮಾಡಿ ಏನಾಗಿದೆ ಅಂತ ಕೇಳ್ಬೋದಾಗಿತ್ತು ಅಲ್ವಾ? ಹೇಗೆ ಕೇಳಲಿ? ಭರತ್ ಅವರು ಅವ್ರ ಜೊತೆನೇ ಇದ್ದಾರೆ. ಮತ್ತೆ ನನ್ನ ಮೇಲೆ ಅನುಮಾನ ಬರಲ್ವಾ?
ಹಾಗಾದರೆ ಬಾವ ಏನೋ ಪ್ಲ್ಯಾನ್ ಮಾಡಿಕೊಂಡೆ ಭರತ್ ಅವ್ರ ಜೊತೆ ಇದ್ದಾರೆ ಅಂತ ಅನಿಸುತ್ತೆ ಅಕ್ಕ. ನನಗಂತೂ ತಲೆನೇ ಓಡ್ತಿಲ್ಲ ಫಾತಿಮಾ, ತುಂಬಾ ಭಯ ಆಗ್ತಿದೆ. ಭಯ ಯಾಕೆ? ಬಾವ ಏನಾದರೂ ಒಂದು ಮಾಡೇ ಮಾಡ್ತಾರೆ, ಸುಮ್ಮನೆ ಇರು. ಒಂದು ವೇಳೆ ಭರತ್ ಅವರು ರಾಮ್ನ ಇಲ್ಲಿಗೆ ಕರ್ಕೊಂಡು ಬಂದ್ಬಿಟ್ರೆ ಏನೇ ಮಾಡೋದು? ಇಲ್ಲ ಅಕ್ಕ, ಅವ್ರ ಭಾವನ್ನ ಇಲ್ಲಿ ತನಕ ಕರ್ಕೊಂಡು ಬರೋದಕ್ಕೆ ಸಾಧ್ಯನೇ ಇಲ್ಲ. ಮನೆಗೆ ಹೋಗಿ ಏನಾದರೂ ಒಂದು ಸಮಸ್ಯೆ ಮಾಡೇ ಮಾಡ್ತಾರೆ. ಆಗ ಬಾವ ಅದನ್ನು ಸಂಭಾಳಿಸೋಕ್ಕೆ ನಿನಗೆ ಫೋನ್ ಮಾಡೇ ಮಾಡ್ಬೋದು. ಆದರೆ ನೀನು ಸ್ವಲ್ಪ ಹುಷಾರಾಗಿ ಮಾತಾಡಬೇಕು ಅಷ್ಟೇ. ನಾನೇ ಮನೆಗೆ ಬರ್ತೀನಿ ಅಂತ ರಾಮ್ ಹೇಳಿದೆ ಫಾತಿಮಾ. ಅವರೇ ಬೇಡ ನೀನು ಇಲ್ಲೇ ಇರು ಅಂತ ಹೇಳಿದ್ರು. ಮನೇಲಿ ಅದು ಹೇಗೆ ಸಂಭಾಳಿಸ್ತಾರೋ ಆ ಅಲ್ಲಾಗೆ ಗೊತ್ತು. ಸ್ವಲ್ಪ ಹೊತ್ತು ಸುಮ್ಮನೆ ಇರು ಅಕ್ಕ, ಬಾಬಾನೇ ಕಾಲ್ ಮಾಡ್ತಾರೆ. ಆವಾಗ ಭರತ್ ಅವರು ಮನೇಲಿ ಏನು ರಾಧಾಂತ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಮತ್ತೆ ಈ ಮಾಳ್ವಿಕಾ ಎಲ್ಲಿದ್ದಾಳಂತ ಹೇಗೆ ಕಂಡುಹಿಡಿಯೋದು? ಅವಳ ಬಗ್ಗೆ ನೀನು ಏನೂ ತಲೆ ಕೆಡಿಸ್ಕೋಬೇಡ ಅಕ್ಕ, ಬಾವ ಏನಾದರೂ ಪ್ಲ್ಯಾನ್ ಮಾಡೇ ಮಾಡಿರ್ತಾರೆ. ಬರೋ ಅಣ್ಣ, ಇಲ್ಲಿಗೆ ಯಾಕೋ ಕರ್ಕೊಬಂದೆ? ಇದೇ ಕಣೋ ಜಾನಕಿ ಮನೆ. ಏನು ಹುಚ್ಚುಚ್ಚಾಗಿ ಏನೋ ಮಾತಾಡಬೇಡ. ಇದು ಜಾನಕಿ ಮನೆ ಅಲ್ಲ, ಜಾನಕಿ ಹೋದ್ರೆ ಹಾಸ್ಟೆಲಲ್ಲಿ. ಅದೆಲ್ಲ ನಮ್ಮ ಹತ್ರ ಹೇಳಿದ ಸುಳ್ಳು ರಾಮ. ಅವಳು ಯಾವ ಹಾಸ್ಟೆಲಲ್ಲೂ ಓದಿಲ್ಲ, ಇದೇ ಮನೇಲಿದ್ಲು. ನಿನ್ನ ಸರಿಯಾಗಿ ಅಮರ್ಸಿದ್ದಾಳೆ. ಹಿಂದೆ ಮುಂದೆ ನೋಡ್ದೆ ಮದುವೆ ಆಗಿ ಬಂದಿದ್ದೀಯಲ್ಲ, ನಿನ್ಗೇನು ಹೇಳಬೇಕು? ಅಣ್ಣ ಸ್ವಲ್ಪ ಮೆಲ್ಲಗೆ ಮಾತಾಡೋ. ಇದು ನಮ್ಮನೆ ಅಲ್ಲ, ಯಾರಾದರೂ ನೋಡಿದ್ರೆ ಏನು ಅನ್ಕೊಳ್ಳಲ್ಲ ಆಮೇಲೆ. ಸುಮ್ಮನೆ ಬಾ, ಮನೆಗೆ ಹೋಗೋಣ. ಜಾನಕಿಲೆಲ್ಲೂ ಇರಲ್ಲ, ನಡಿ. ಏನೋ ಇರಲ್ವಾ? ಹಾಗಾದ್ರೆ ನಾ ಈಗಷ್ಟೇ ನೋಡ್ಕೊಂಡು ಹೋಗಿದ್ದು ಸುಳ್ಳ? ನೀನು ಯಾಕಣ್ಣ ಜಾನಕಿ ನೋಡ್ಕೊಂಡು ಬಂದೆ? ಅವಳು ಇಲ್ಲೇ ಇದ್ದಾಳೆ ಅಂತ ನಿಂಗೆ ಯಾರು ಹೇಳಿದ್ದು? ನಾನು ಹುಡ್ಕೊಂಡು ಬಂದಿಲ್ಲ ಕಣೋ, ನನ್ನ ಫ್ರೆಂಡ್ ಇಮ್ರಾನ್ ಜೊತೆ ಬಂದಿದ್ದೆ. ಅವಾಗ ಸರಿಯಾಗಿ ಸಿಕ್ಕಾಕೊಂಡ್ಲು. ಏನಣ್ಣ ನೀನು ಆ ಇಮ್ರಾನ್ ಜೊತೆ ಇಲ್ಲಿಗೆಲ್ಲ ಬರ್ತೀಯ? ಅದಕ್ಕೆ ನಿಂಗೆ ಅಪ್ಪ ಸರಿಯಾಗಿ ಬೈಯೋದು. ಇನ್ನು ನಾವಿಬ್ರು ಇಲ್ಲಿಗೆ ಬಂದಿರೋ ವಿಷಯ ಏನಾದರೂ ಅಪ್ಪಂಗೆ ಗೊತ್ತಾದ್ರೆ ಸುಮ್ಮನೆ ಇರ್ತಾರೆ ಅಂತ ಅನ್ಕೊಂಡಿದ್ಯಾ? ಹಾಗಾದ್ರೆ ಜಾನಕಿ ಮೋಸ ಮಾಡಿರೋ ವಿಷಯ ಗೊತ್ತಾದ್ರೆ ಸುಮ್ಮನೆ ಇರ್ತಾರಾ? ನನ್ನೇ ಮನೆ ಮಗ ಅಲ್ಲ ಅಂತ ಹೇಳಿದ್ರು, ಇವಾಗ ಯಾರನ್ನೋ ಸೊಸೆ ಅಂತ ತಲೆ ಮೇಲೆ ಕೂಡ್ಸ್ಕೊಂಡು ಮೆರೆಸ್ತಾ ಇದ್ದಾರೆ. ನನಗೆ ಹೇಗೆ ಆಗ್ಬಾರ್ದು ಹೇಳು? ಅಣ್ಣ, ನೀನು ನಿಜವಾಗ್ಲೂ ನೋಡಿದ್ರೆ ಜಾನಕಿನಲ್ಲ, ಬೇರೆ ಯಾರು ನೋಡಿ ಜಾನಕಿ ಅಂತ ಅನ್ಕೊಂಡಿದ್ಯಾ ಅಷ್ಟೇ. ನೋಡು ರಾಮ, ನಿನ್ನ ಹೆಂಡತಿ ಬಣ್ಣ ಬಯಲಾಗತ್ತಂತ ನನ್ನ ಕಣ್ಣು ಮುಚ್ಚಕ್ಕೆ ನೋಡಬೇಡ. ಒಳಗೆ ಇರೋ ಜಾನಕಿನ ಅಥವಾ ಜಾನಕಿ ರೂಪದಲ್ಲಿರೋ ರಜಿಯಾನ ಅಂತ ನಿನಗೆ ಗೊತ್ತಾಗುತ್ತೆ. ಬಾ ನನ್ನ ಜೊತೆ. ಅಣ್ಣ, ನಾನು ಹೇಳೋದು ಕೇಳು. ಸುಮ್ಮನೆ ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗೋದು ಬೇಡ. ಬಾ, ಇಲ್ಲಿಂದ ಹೊರಟೋಗ್ಬೇಡ. ರಾಮ, ಇಲ್ಲಿವರೆಗೆ ಬಂದು ನಿಜ ಏನು ಅಂತ ತಿಳ್ಕೊಳ್ದೆ ಹೋದ್ರೆ ನೀನು ಮತ್ತೆ ಅವಳ ನಂಬಿ ಮೋಸ ಹೋಗ್ತೀಯ. ಆಮೇಲೆ ಅಪ್ಪ ನನಗಿಂತ ಮುಂಚೆ ನಿನ್ನ ಆಚೆ ಹಾಕ್ತಾರೆ ನೋಡು. ಏನೋ ಯೋಚನೆ ಮಾಡ್ತಿದ್ಯಾ? ಬಾ ನನ್ನ ಜೊತೆ. ಬಾರ, ಸುಮ್ಮನೆ ಹೇಳ್ತೀನಿ. ಅಣ್ಣ, ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ನೀನ್ ಬಾ. ಅಣ್ಣ, ನಾನು ಹೇಳೋದು ಕೇಳಿ, ಎಲ್ಲಿಗೆ ಹೋಗ್ತಿದ್ಯಾ? ಬಾ ಮೊದಲು. ಅಣ್ಣ, ಇಲ್ಲಿ ನಿಂತ್ಕೋ ಇಲ್ಲಿ. ಏ ರಜಿಯಾ, ರಜಿಯಾ, ಒಳಗಡೆ ಏನೇ ಮಾಡ್ತಿದ್ಯಾ? ಬಾ ಹೊರಗೆ. ಈ ಹೊರಗಡೆ ಬಂದಿಲ್ಲ ಅಂದ್ರೆ ಬಾಗಿಲು ಒದ್ಬಿಡ್ತೀನಿ. ಅಣ್ಣ, ಏನಣ್ಣ ಇದು? ಬೇರೆಯವ್ರ ಮನೆಗೆ ಬಂದು ಈ ರೀತಿನ ಮಾತಾಡೋದು? ಯಾರಾದರೂ ನೋಡಿದ್ರೆ ಏನು ಅನ್ಕೊಳ್ಳಲ್ಲ? ಗೊತ್ತವ್ರ ಮನೆ ಮಾನ ಮರ್ಯಾದೆ ಹೇಗೆ ಬೀದಿಗೆ ತರ್ತೀನಿ ಅಂತ ನೋಡ್ತಾ ಇರು. ಎಲ್ಲರೂ ಸೇರ್ಕೊಂಡು ನಾಟಕ ಮಾಡ್ತಾರಾ? ನಾವೇನು ಅಂತ ತೋರಿಸಲೇಬೇಕು. ನೋಡೋಣ, ನೀನು ಈ ರೀತಿ ಎಲ್ಲ ಗಲಾಟೆ ಮಾಡೋದಾದ್ರೆ ನಾನು ಇಲ್ಲಿಂದ ಹೊರಟೋಗ್ತೀನಿ. ಸಮಾಧಾನವಾಗಿ ಮಾತಾಡೋದಾದ್ರೆ ಮಾತ್ರ ಮಾತಾಡು. ಹೇಯ್, ಇನ್ನೂ ಎಷ್ಟು ಸಮಾಧಾನ ಮಾಡ್ಕೊಳ್ಬೇಕು? ಅವಳು ನಮ್ಗೆ ಎಷ್ಟು ಮೋಸ ಮಾಡಿದಾಳೆ ಗೊತ್ತಾ? ಅಣ್ಣ, ಸುಮ್ಮನೆ ಹಾಗೆಲ್ಲ ಬೇರೆಯವ್ರ ಮೇಲೆ ಹೇಳೋದು ತಪ್ಪು. ನಿನ್ನ ಕಣ್ಣೆ ನಿಂಗೆ ಮೋಸ ಮಾಡಲ್ಲ ಅಂತ ಏನು ಗ್ಯಾರಂಟಿ? ಹೌದಾ? ಯಾರು ಕಣ್ಣು ಮೋಸ ಮಾಡಿದೆ ಅಂತ ಇವಾಗಲೇ ತೋರಿಸ್ತೀನಿ. ರಜಿಯಾ, ಬಾರೆ ಹೊರಗೆ. ಹೇ ರಜಿಯಾ. ಅಣ್ಣ, ನಾನು ಹೇಳೋದು ಕೇಳು. ಹೀರೋ ಬರ್ಲಿ ಹೊರಗಡೆ. ಹೇ ರಜಿಯಾ, ಹೇ ತೆಗಿಯ ಬಾಗಿಲು. ಹೇ ರಜಿಯಾ, ಹೇ ಇರೋ.
ಏನು ಕಣ್ಣು ಬಿಟ್ಕೊಂಡು ನೋಡ್ತಾ ಇದ್ದೀರಾ? ಮತ್ತೆ ಯಾಕೆ ಬಂದಿದ್ದೀನಿ ಅಂತನಾ? ಇವತ್ತಿದೆ ನಿಮಗೆಲ್ಲ. ರಾಮ್ ಬೇಟ, ಏನಿದೆಲ್ಲ? ಇವ್ರು ಯಾಕೆ ನಮಗೆ ದುಶ್ಮನ್ ಆಗ್ತಾ ಇದ್ದಾರೆ? ನಾವು ನಿಂಗೇನು ಅನ್ಯಾಯ ಮಾಡಿದ್ದೀವಿ ಬೇಟ? ಇಮ್ರಾನ್ ಜೊತೆ ಬಂದು ನಮ್ಮನ್ನೆಲ್ಲ ಗೋಳಾಡ್ಸೋಗಿದ್ದು ನಿನಗೆ ಸಮಾಧಾನ ಆಗಲಿಲ್ವಾ? ಮತ್ತೆ ಏನು ಮಾಡಬೇಕು ಅಂತ ಇಲ್ಲಿಗೆ ಬಂದಿದ್ಯಾ? ಏನು ಹೇಳ್ತೀರಾ ಆಂಟಿ? ಅಣ್ಣ ನಿಮ್ಮನೆಗೆ ಬಂದು ತೊಂದರೆ ಕೊಟ್ನಾ? ನಮ್ಮನ್ನೇನಪ್ಪ ಕೇಳ್ತೀಯ? ನಿಮ್ಮ ಭಯನೇ ಕೇಳು. ಅವನ ದೋಸ್ತನ ಜೊತೆ ಬಂದು ಏನು ಮಾಡ್ದ ಅಂತ. ಏನಣ್ಣ, ನಿಂಗೆ ಸ್ವಲ್ಪ ನಾಚಿಕೆ ಅಲ್ವಾ? ಈ ಮಾತನ್ನ ಕೇಳಿಸ್ಕೊಳ್ಳೋದಕ್ಕೆ ನಂಗೆ ಇಲ್ಲಿ ಕರ್ಕೊಬಂದ. ಇವ್ರ ಹತ್ರ ಏನೋ ಮಾತು, ಮೊದಲು ಇವ್ರ ಮಗಳನ್ನ ಆಚೆ ಕರೆಯಕ್ಕೆ ಹೇಳು. ಅಣ್ಣ, ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು. ನೀನು ಯಾಕೆ ಇವ್ರ ಮನೆಗೆ ಬಂದು ಗಲಾಟೆ ಮಾಡಿದೆ? ನಾನು ಏನೂ ಗಲಾಟೆ ಮಾಡಿಲ್ಲ ರಾಮ. ಇವ್ರು ಸುಳ್ಳು ಹೇಳ್ತಾ ಇದ್ದಾರೆ. ನನ್ನ ಫ್ರೆಂಡ್ ದುಡ್ಡು ತಗೊಂಡು ಇವ್ರು ಮೋಸ ಮಾಡಿದ್ದಾರೆ. ಅದಕ್ಕೆ ದುಡ್ಡು ವಸೂಲಿ ಮಾಡಕ್ಕೆ ಬಂದಿದ್ದೆ. ನಾವು ಯಾರಿಗೂ ಮೋಸ ಮಾಡಿಲ್ಲ ಬೇಟ. ನಿನ್ನ ಕಣ್ಮುಂದೆನೇ ದೋಸ್ತಾಗೆ ದುಡ್ಡು ಕೊಟ್ನಲ್ಲ, ಮತ್ತೆ ಯಾಕೆ ಗಲಾಟೆ ಮಾಡಕ್ಕೆ ಬಂದಿದ್ಯಾ? ನೋಡಿ, ನನ್ನ ಫ್ರೆಂಡ್ನ ಯಾಮರ್ಸ್ದಂಗೆ ನನ್ನನ್ನು ಯಾಮರ್ಸಕ್ಕೆ ಬರಬೇಡಿ. ನಿಮ್ಮ ಮಗಳು ಎಂಥ ದೊಡ್ಡ ಛತ್ರಿ ಅಂತ ಗೊತ್ತಾ? ಬೇಟಾ, ಇನ್ನೊಂದು ಮಾತು ನನ್ನ ಭೇಟಿ ಬಗ್ಗೆ ಮಾತಾಡಿದ್ರೆ ರಾಯರು ಮಗ ಅಂತ ನೋಡಲ್ಲ, ಮನುಷ್ಯತ್ವನ ಕಳ್ಕೊಬೇಕಾಗತ್ತೆ. ಅಣ್ಣ, ಮತ್ತೆ ಮತ್ತೆ ಮಾತಾಡೋದು ಸರಿಯಲ್ಲ. ಮೊದಲು ನಡಿ ಮನೆಗೆ ಹೋಗೋಣ. ಹೇಯ್, ಇರೋ ನೀನು. ಏನು ಇವ್ರ ಆವಾಜ್ ಹಾಕಿದ ತಕ್ಷಣ ಹೆದರ್ಕೊಂಡು ಬಿಡ್ಬೇಕಾ? ಇವ್ರದ್ದೆಲ್ಲ ಇದೇ ಕೆಲಸ ಅನ್ಸುತ್ತೆ. ಸಂಪ್ರದಾಯಸ್ಥರ ಮನೆಗೆ ಕಳಿಸ್ಬಿಟ್ಟು ಇವ್ರು ಬೇಳೆ ಬೇಯಿಸ್ಕೊಳ್ಳೋದು. ಎಷ್ಟು ದಿನ ಅಂತ ಇವ್ರ ಆಟ ನಡೆಯುತ್ತೆ? ಇದೆಲ್ಲ ಇವತ್ತೇ ಕೊನೆ ಮಾಡೋಣ ಅಂತಾನೆ ನಾನು ಬಂದಿದ್ದು. ಏಯ್, ಸ್ವಲ್ಪ ನಾಲ್ಗೆ ಬಿಗಿ ಹಿಡಿದು ಮಾತಾಡು. ಮರ್ಯಾದೆ ಇಲ್ಲದೆ ಮಾತಾಡಿದ್ರೆ ಚೆನ್ನಾಗಿರಲ್ಲ. ನಿಮ್ಮ ಮಗಳೇನು ಮನೆ ಮರ್ಯಾದೆ ಉಳಿಸೋ ಥರ ಕೆಲಸ ಮಾಡಿದಾಳ? ಅವತ್ತು ಮನೆಗೆ ಬಂದಾಗ ದೊಡ್ಡ ಡಾನ್ ಥರ ಪೋಸ್ ಕೊಟ್ಲು. ಕರೀರಿ ಇವಾಗ ಹೊರಗಡೆ. ಅವಳು ಇನ್ನೊಂದು ಮುಖನ ನಾನು ಬಯಲ್ ಮಾಡ್ತೀನಿ. ಏಯ್, ಹದ್ದು ಮೀರಿ ನಡ್ಕೋತಾ ಇದೆಯಾ? ರಾಮ್ ಬೇಟ ಮುಖ ನೋಡ್ಕೊಂಡು ಸುಮ್ಮನೆ ಇದ್ದೀನಿ. ಇಲ್ಲ ಅಂದಿದ್ರೆ ನೀನು ಇಲ್ಲೇ. ಅಂಕಲ್, ನೀವು ಸಮಾಧಾನ ಮಾಡ್ಕೊಳ್ಳಿ. ಅಣ್ಣ ನಿಮ್ಮ ಮೇಲೆ ಯಾರನ್ನೂ ನೋಡಿ ಜಾನ್ಕಿ ಅಂತ ಅಂದ್ಕೊಂಡಿದ್ದಾನೆ. ನಾನು ಎಷ್ಟು ಹೇಳಿದ್ರು ಅವ್ನು ಕೇಳ್ತಾ ಇಲ್ಲ. ಯಾರನ್ನೋ ಅಲ್ವೋ, ನಾನು ಜಾನಕಿನೇ ನೋಡಿದ್ದು. ಆಚೆ ಬರಲಿ, ಯಾವಾಗ ಗೊತ್ತಾಗತ್ತೆ. ಅಂಕಲ್, ನಿಮ್ಮ ಮಗಳನ್ನ ಸ್ವಲ್ಪ ಕರಿತೀರಾ? ಫಾತಿಮಾ, ಫಾತಿಮಾ ಅಲ್ಲ, ಮೊದಲು ರಜಿಯಾನ ಕರೀರಿ. ರಜಿಯಾ ಬೇಟಿ, ರಜಿಯಾ ಬೇಟಿ ಬಾಯಿಲಿ. ನೋಡಿದ್ಯಾ ರಾಮ್, ಇವಳೆ ತಾನೇ ನೀನು ಹೆಂಡತಿ ಜಾನಕಿ ಹೇಗೆ ಎಲ್ಲರ ಕಣ್ಣಿಗೆ ಮಣ್ಣು ಎರ್ಚಿದಾಳಂತ. ಏನು ಈ ಮುಖ ನೋಡ್ಕೊಂಡು ನಿಂತಿದ್ಯಾ? ನಿನ್ನ ನಂಬಿಸಿ ಮೋಸ ಮಾಡಿರೋ ರಜಿಯಾ ಇವಳೆ. ನನ್ನ ಫ್ರೆಂಡ್ ಇಮ್ರಾನ್ಗೂ ಹೀಗೆ ಮೋಸ ಮಾಡಿದಾಳೆ, ಇವಾಗ ನಿನಗೂ ಮೋಸ ಮಾಡಿದಾಳೆ. ಇವಳ್ದಿದೆ ಬಿಸ್ನೆಸ್ ಅನ್ಸುತ್ತೆ. ಏಯ್ ಉಲ್ಲು ಕಪಟ್ಟ, अच्छे से बात करना, ज्यादा जुबान मत चला. ನೋಡೋ, ಗೊತ್ತಿಲ್ದಿರೋ ಭಾಷೆಯಲ್ಲಿ ಮಾತಾಡ್ತಿರ್ತಾಳೆ, ಬೈತಿರ್ತಾಳೆ. ನೀನೇನಾದ್ರೂ ಮಾತಾಡೋ. ಕೋನ್ ರೇ ತು? ಆ ಇಮ್ರಾನ್ ಜೊತೆ ಬಂದಾಗ್ಲೇ ನಿನ್ನ ಸುಮ್ಮನೆ ಬಿಟ್ಟು ಕಳ್ಸಿದ್ದೀನಿ. ಈಗ ತಲೆ ಎಲ್ಲ ಮಾತಾಡಿದ್ರೆ ಅಷ್ಟೇ. ರಾಮಯ್ಯ, ಯಾರು ಇವರು? ನಮ್ಮ ಮನೆಗೆ ಕರ್ಕೊಂಡು ಬಂದು ಗಲಾಟೆ ಮಾಡ್ತಿದ್ದಾರಲ್ಲ. ಫಾತಿಮಾ, ನೀನು ಸ್ವಲ್ಪ ಸುಮ್ಮನಿರು ಬೇಟಿ. ನನಗೆ ಈಗೆಲ್ಲ ಅರ್ಥ ಆಗ್ತಾ ಇದೆ. ನೋಡಿ, ನೀವು ನಮ್ಮ ರಜಿಯಾನ ಜಾನಕಿ ಅಂತ ತಿಳ್ಕೊಂಡಿರೋದು ಯಾವ ತಪ್ಪು ಇಲ್ಲ.
ರಾಮ್ಬೇಟ ಬೀವಿ ನನ್ನ ಮಗಳು ರಜಿಯಾ ಇಬ್ಬರು ಒಂದೇ ಥರ ಇದ್ದಾರೆ. ನಿಮಗೆ ಬಂದ ಅನುಮಾನ ಥರನೇ ನಮಗೂ ಮುಂಚೆನೇ ಬಂದಿತ್ತು. ನಿಮ್ಮ ಮಾತೆಲ್ಲ ನಂಬಕ್ಕೆ ನನ್ನ ಕಿವಿಯಲ್ಲಿ ಹೂ ಇಟ್ಕೊಂಡಿದ್ದೀನ. ಏ ನಂಬುದ್ರೆ ನಂಬು, ಬಿಟ್ರೆ ಬೇಡ. ನಿಮ್ಮನೇಲಿರೋ ಜಾನ್ಕಿನೇ ಬೇರೆ, ನನ್ನ ಮಗಳು ರಜಿಯಾನೇ ಬೇರೆ. ಏನು ಎಲ್ಲರೂ ಜೊತೆ ಕೂತ್ಕೊಂಡು ಡಬಲ್ ಆ್ಯಕ್ಟಿಂಗ್ ಮೂವಿ ಜಾಸ್ತಿ ನೋಡ್ತೀರಾ, ಚೆನ್ನಾಗಿ ಕತೆ ಕಟ್ತೀರಾ. ಅಮ್ಮಿ ಇವ್ರ ಹತ್ರ ಏನು ಮಾತು, ಮೊದಲು ಇವ್ರನ್ನ ಆಚೆ ಕಳಿಸು. ಹೇ ಜಾನಕಿ, ಏನೇ ನಮ್ಮನ್ನ ಆಚೆ ಕಳಿಸ್ತೀಯ? ಮನೆಗೆ ಬಾ ಇದೆ ನಿನಗೆ. ಇನ್ನು ಮುಂದೆ ನಮ್ಮ ಮನೆ ಹೊಸಲು ತುಳಿಯೋಕ್ಕಾಗಲ್ಲ ನಿನಗೆ. ನಮ್ಮಕ್ಕ ಯಾಕೋ ನಿಮ್ಮ ಹೊಸಲು ತುಳಿಬೇಕು? ನಮ್ಮನೆ ಹೊಸಲಿಗೆ ಬಂದು ಹುಚ್ಚಿರ ಥರ ಮಾತಾಡ್ತಿರೋದು ನೀನು. ಲೋ ರಾಮ, ಯಾಕೋ ಸುಮ್ಮನೆ ನಿಂತಿದ್ಯಾ? ನೋಡೋ ಎಲ್ಲರೂ ಹೇಗೆ ಮಾತಾಡ್ತಿದ್ದಾರೆ. ನೀನು ಏನಾದರೂ ಮಾತಾಡೋ, ನಿನ್ಗೇನು ಅನ್ಸಲ್ವೇನೋ? ಅನ್ಸೋದಕ್ಕೆ ಏನಣ್ಣ ಇದೆ? ನಿನ್ನ ಮುಟ್ಟಾಳ್ತನಕ್ಕೆ ಏನು ಮಾತಾಡಬೇಕು ಅಂತ ಗೊತ್ತಾಗದೆ ಸುಮ್ಮನೆ ಇದ್ದೀನಿ. ಏನು ನಾನು ಮುಟ್ಟಾಳನ? ಮತ್ತಿನ್ನೇನು, ನಮ್ಮ ಜಾನ್ಕಿ ಥರ ಇರೋರ ನೋಡಿ ಇವ್ರನ್ನ ಜಾನ್ಕಿ ಅಂತ ಹೇಳ್ತಿದ್ಯಲ್ಲ. ನಿನಗೂ ತಲೆ ಕೆಟ್ಟೋಗಿದೆಯೇನೋ? ಅಲ್ಲ, ಇವರೆಲ್ಲ ಕತೆ ಹೇಳ್ತಿದ್ದಾರೆ, ನೀನು ಅದನ್ನ ನಂಬ್ತಿದ್ಯಾ? ಲೋ, ಇವಳೇ ಜಾನ್ಕಿ ಕಣೋ. ಇಷ್ಟು ದಿನ ನಮ್ಮ ಮನೇಲಿ ಇದ್ದವಳು ಇವಳೇ ಅಲ್ವೇನೋ? ಅಲ್ಲ ಅಣ್ಣ, ನಮ್ಮಲ್ಲಿರೋದು ಜಾನ್ಕಿ, ಇಲ್ಲಿ ಇವರು ರಜಿಯಾ. ಲೋ, ರಜಿಯಾ ಜಾನ್ಕಿ ಇಬ್ರು ಒಬ್ರೇ ಕಣೋ. ನೋಡಿದ್ರೆ ಗೊತ್ತಾಗಲ್ವೇನೋ? ಇದೇನು ಫಿಲ್ಮ್ ಅನ್ಕೊಂಡಿದ್ಯಾ ಇಬ್ಬಿಬ್ರು ಒಂದೇ ಥರ ಇರೋಕೆ? ಯಾಕಿರಲ್ಲ? ಒಂದೇ ಥರ ಯೋಜನೆ ಇರೋದು ಸುಳ್ಳ? ಇದೆಲ್ಲ ಇವರಿಗೆಲ್ಲ ಗೊತ್ತಾಗಲ್ಲ ಫಾತಿಮಾ. ಅಬ್ಬಾ, ಅದಕ್ಕೆ ನಾನು ಹೇಳಿದ್ದು ಇಂಥವ್ರ ಮನೆಗೆಲ್ಲ ಯಾಕೆ ಹೋಗ್ತೀರಾ ಅಂತ. ನೋಡಿ, ಈಗ ನಮ್ಮ ಮನೆ ಮುಂದೆ ನಿಲ್ಲಿಸ್ಕೊಂಡು ನಮ್ಮ ಮರ್ಯಾದೆಲ್ಲ ಹರಸ್ ಹಾಕ್ತಿದ್ದಾರೆ. ಅಣ್ಣ, ಅವ್ರು ಹೇಳ್ತಿರೋದು ನಿಜನೇ. ಮರ್ತೋದ್ಯಾ ನೀನು? ಅಂಕಲ್ ನಮ್ಮ ಮನೆಗೆ ಬಂದು ಜಾನ್ಕಿ ಥರ ನನ್ನ ಮಗಳಿದ್ದಾರೆ ಅಂತ ಹೇಳಿಲ್ವಾ? ಇವರು ಅಂಕಲ್ ಮಗಳು ರಜಿಯಾ. ನಮ್ಮ ಜಾನ್ಕಿಗೂ ಇವ್ರಿಗೂ ಮುಗ್ದಲ್ಲಿ ಹೋಲಿಕೆ ಬಿಟ್ಟರೆ ಇನ್ನೇನಿದೆ ಹೇಳು? ಅಣ್ಣ ಸರಿ, ನಿನ್ನ ಪ್ರಕಾರ ಜಾನ್ಕಿ ಅಂತಲೇ ಇಟ್ಕೊಳ್ಳೋಣ ಇವ್ರನ್ನ. ಜಾನ್ಕಿಗೆ ಇಲ್ಲಿ ಬಂದಿರೋಂಥ ಅವಶ್ಯಕತೆ ಏನಿದೆ? ನನ್ನ ಮನೆಯಿಂದ ಬರಬೇಕಾದ್ರೆ ಜಾನ್ಕಿ ಮನೇಲಿದ್ದನ್ನ ನೀನೇ ನೋಡಲಿಲ್ವಾ? ಅದೇಗೋ ಸಾಧ್ಯ? ಹಂಗೇನಾದ್ರು ನನಗೆ ಮೋಸ ಮಾಡಬೇಕು ಅಂತಿದ್ರೆ ಜಾನ್ಕಿ ಹೆಸರು ಇಟ್ಕೊಂಡು ನಮ್ಮನೆಗೆ ಯಾಕೆ ಬರೋರು? ರಜಿಯಾ ಹೆಸರಲ್ಲೇ ಮೋಸ ಮಾಡ್ಬೋಯ್ತು ತಾನೆ? ಅಷ್ಟಕ್ಕೂ ನನಗೆ ಮೋಸ ಮಾಡೋದ್ರಿಂದ ಅವ್ರಿಗೇನಣ್ಣ ಲಾಭ? ನಾವೇನು ಅವ್ರಿಗೆ ಮೋಸ ಮಾಡಿದ್ದೀವಿ ಅಂತ ಅವರೇ ನಮಗೆ ಮೋಸ ಮಾಡ್ತಾರೆ?